ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪುಟ್ಟ ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಲಾಂಗ್ ವೀಡಿಯೋಸ್ ಯಾವುದೂ ಅಪ್ಲೋಡ್ ಮಾಡಿರಲಿಲ್ಲ. ಹಾಗಾಗಿ ಈಗಂತೂ ಎಲ್ಲ ಕಡೆ ಚಳಿ ಮಳೆ ಎಲ್ಲ ತುಂಬ ಜಾಸ್ತಿನೇ ಆಗಿದೆ. ಹಾಗಾಗಿ ಮನೆಯಲ್ಲಿ ಇದ್ದಾಗ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತಲ್ಲ. ಹಾಗಾಗಿ ಇವತ್ತು ಈರುಳ್ಳಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಒಂದು ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಸ್ಟಫ್ಡ್ ಬಜ್ಜಿ ಥರ ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ. ಯಾರೆಲ್ಲ ಜಾಸ್ತಿ ಖಾರ ತಿಂತೀರೋ ಅವ್ರು ಸ್ವಲ್ಪ ಗ್ರೀನ್ ಚಟ್ನಿ ಹಾಗೆಯೇ ಇನ್ನೂ ಹೆಚ್ಚಿನ ಅಚ್ಕಾರದ ಪುಡಿ ಈ ಥರದ್ದೆಲ್ಲ ಜಾಸ್ತಿ ಮಸಾಲೆ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮಕ್ಳಿಗೂ ಕೂಡ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಸ್ಟ್ ಬರೀ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಬಿಟ್ಟು ಮಾಡ್ಕೊಡ್ತಾಯಿದ್ದೀನಿ. ಈ ಥರ ಚಾಪರ್ ಅಂತೂ ಯೂಸ್ ಮಾಡಲಿಕ್ಕಂತೂ ತುಂಬಾ ಈಸಿ, ಹಾಗೆಯೇ ಅಷ್ಟು ಬೇಗ ಕೆಲಸ ಆಗುತ್ತೆ. ಒಂದು 10 ನಿಮಿಷನಾದರೂ ಬೇಕು ಸಣ್ಣದಾಗಿ ಈರುಳ್ಳಿ ಎಲ್ಲ ಹಚ್ಚಿ ನೀಟಾಗಿ ಕಟ್ ಮಾಡ್ತೀವಿ ಅಂತ. ಆದರೆ ಈ ಥರ ಚಾಪರ್ನಲ್ಲಿ ಎಲ್ಲ ಥರದ ತರಕಾರಿಗಳನ್ನ ಹಾಕ್ಬಿಟ್ಟು ಈಸಿಯಾಗಿ ಒಂದೇ ಸಲ ಮಾಡ್ಕೋಬೋದು. ಇದ್ರದ್ದು ಲಿಂಕ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟಿಗೆ ಇಲ್ಲಿ ಮೆಣಸಿನ್ಕಾಯಿ ಒಳಗಡೆ ಇರುವಂಥ ಸೀಡ್ಸ್ ಎಲ್ಲ ತೆಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದ್ರದ್ದು ಸೀಡ್ಸ್ ಎಲ್ಲ ತೆಗೆದು ಸೈಡ್ಗೆ ಇಟ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಪಕ್ಕದಲ್ಲಿ 1 ಕಪ್ಪಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಸೋಡಾ, ಹಾಗೆಯೇ 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕ್ರಿಸ್ಪಿಯಾಗಿರಲಿ ಅಂತೇಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಜ್ವೈನ್ ಕೂಡ ಸೇರಿಸ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೊ ಈಗ ಖಾಲಿ ಆಗಿದ್ದರಿಂದ ಅದನ್ನು ಹಾಕಿರಲಿಲ್ಲ. ಆನಂತರ ಇದನ್ನು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು, ರೆಡಿಯಾಗಿರುತ್ತೆ. ಅಷ್ಟರೊಳಗಡೆ ಇಲ್ಲಿ ಮೊದಲೇ ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿಗೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಮೊದಲೇ ಹೇಳಿದಾಗೆ ಖಾರವಾಗಿ ಬೇಕು ಅಂದರೆ ಇನ್ನು ಅಚ್ಕಾರದ ಪುಡಿ ಅಥವಾ ಗ್ರೀನ್ ಚಟ್ನಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಮಕ್ಳಿಗೂ ಕೂಡ ಕೊಡ್ತಾ ಇರೋದ್ರಿಂದ ಜಸ್ಟ್ ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಕೂಡ ಸ್ಟಫ್ ಮಾಡಿ ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಈ ರೀತಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇನ್ನು ಹಾಗೆಯೇ ಒಂದು ಲಾಂಗ್ ವೀಡಿಯೋನಲ್ಲಿ ಹಾಕಿರೋ ಅಂಥ ಡ್ರೆಸ್ದು ಲಿಂಕ್ ಕೂಡ ಕೇಳಿದ್ರಿ. ಅದು ಕ್ವಾಲಿಟಿ ಹೇಗಿದೆ, ಚೆನ್ನಾಗಿದೆಯಾ ಅಂತ ಕೂಡ ಕೇಳಿದ್ರಿ. ಸೊ ಕ್ವಾಲಿಟಿ ವೈಸ್ ಅದು ಪ್ಯೂರ್ ಕಾಟನ್ ಅಲ್ಲ, ಕಾಟನ್ ಮಿಕ್ಸು. ಆದರೆ ಅಷ್ಟೊಂದು ಚೆನ್ನಾಗಿದೆ ಅಂತ ನಾನು ಹೇಳಲ್ಲ. ನಾವು ಪಿಕ್ಚರಲ್ಲಿ ನೋಡಿದ ಕಲರ್ ಆಗಲಿ ಆಗ ಕ್ವಾಲಿಟಿ ಆಗಲಿ ರಿಯಲ್ ಇಮೇಜಲ್ಲಿ ಸಿಗಲ್ಲ ನಮಗೆ, ರಿಯಲ್ ಫ್ಯಾಬ್ರಿಕಲ್ಲಿ. ಸೊ ಅದು ಡೈಲಿ ವೇರ್ಗಾದರೆ ಓಕೆ ಅಂತ ಹೇಳ್ಬೋದು. ಅದು ಬಿಟ್ಟು ಆಫೀಸ್ ವೇರ್ಗೆ ಅಥವಾ ಫಂಕ್ಷನ್ಗೆಲ್ಲ ಅದು ಅಷ್ಟೇನು ಚೆನ್ನಾಗಿಲ್ಲ ಅಂತಲೇ ಹೇಳ್ತೀನಿ. ಸೊ ಇನ್ನು ನಾನು ವಿಡಿಯೋನಲ್ಲಿ ತೋರಿಸಿರೋಂಥ ಕೆಲವೊಂದು ಪ್ರಾಡಕ್ಟ್ ಎಲ್ಲ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಬೈ ಮಾಡಿ. ಹಾಗೆಯೇ ನನ್ನ ವೀಡಿಯೋಸ್ಗಳ ಬಗ್ಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ನೋಡ್ತಾ ಬಜ್ಜಿ ಕೂಡ ರೆಡಿ ಆಯಿತು. ಈ ವಿಡಿಯೋ ನೋಡಿದಾಗ ನಿಮಗೂ ಕೂಡ ಮಾಡಬೇಕು ಅಂತ ಅನಿಸುತ್ತೆ. ಯಾರಿಗೆಲ್ಲ ಈ ಥರದ ಬಜ್ಜಿ ಇಷ್ಟ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಇವತ್ತಿನ ಮಿನಿ ವ್ಲಾಗ್.